ಎಸ್ ವಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇನ್ ಕ್ಲಾಸ್ ಮೈಲೇಜ್ ಎಸ್ ವಿ, ಅದು ಕೂಡ ಡೀಸೆಲ್ ಇಂಜಿನ್. ಸೊ ಇಂಟೀರಿಯರ್ ಅಂತೂ ತುಂಬ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಫೀಚರ್ಸ್ ಬೇಕು ಎಲ್ಲ ಇದೆ ಇದರಲ್ಲಿ. ಇದು 2017 ಇದು ಟಾಪ್ ಮಾಡಲ್ಲ. ಸೊ ಆಗಲೇ ಯಾವುದೆಲ್ಲ ಮೇನ್ ಯಾವುದೆಲ್ಲ ಬೇಕು ಅದೆಲ್ಲ ಕೊಟ್ಟಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನೋಡ್ತಾ ಇದ್ರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ನಿಮಗೆ ಹೊಸ ವಿಡಿಯೋದಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ, ಯೂಸ್ಡ್ ಮಾರ್ಕೆಟಲ್ಲಿ ಸೆಕೆಂಡ್ ಹ್ಯಾಂಡಲ್ಲಿ ಯಾಕೆ ಬ್ರೀಜಾ ಬೆಸ್ಟ್, ಇದು ಕಂಪ್ಲೀಟ್ಲಿ ನನ್ನ ಒಪಿನಿಯನ್ ಯಾಕೆ ಇದು ಕಾರ್ ಬೆಸ್ಟ್ ಅಂತ. ಸೊ ಆಸ್ ಅ ಮಿಡಲ್ ಕ್ಲಾಸ್ ನನಗೆ ಒಂದು ಎಸ್ ಯು ಟೈಪ್ ಕಾರ್ ಬೇಕು ಆ್ಯಂಡ್ ಸ್ವಲ್ಪ ನೋಡಲಿಕ್ಕೆ ಲುಕ್ ಇರಬೇಕು ಆ್ಯಂಡ್ ಮೈಲೇಜ್ ಕೂಡ ಒಳ್ಳೆ ಇರಬೇಕು. ಸೊ ಅದಕ್ಕಾಗಿ ಬ್ರೇಜಾ ZDI ಪ್ಲಸ್ ಚೂಸ್ ಮಾಡಿದೆ ನಾನು. ಬೆಸ್ಟ್ ಕಾರ್, ನಂದು ಗಾಡಿ 2017 ಮಾಡಲ್. ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಯಾಕೆ ಇದು ಇಷ್ಟು ಬೆಟರ್ ಅಂತ. ಸೊ ನಮಗೆ ಮಿಡಲ್ ಕ್ಲಾಸ್ಗೆ ಒಂದು ಒಳ್ಳೆ ಮೈಲೇಜ್ ಕಾರ್ ಬೇಕು. ಸೊ ಎಸ್ ವಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇನ್ ಕ್ಲಾಸ್ ಮೈಲೇಜ್ ಎಸ್ ವಿ, ಅದು ಕೂಡ ಡೀಸೆಲ್ ಇಂಜಿನ್. ಸೊ ಇಂಟೀರಿಯರ್ ಅಂತೂ ತುಂಬ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್, ಒಳ್ಳೆ ಪ್ರೀಮಿಯಂ ಲುಕ್, ಕಂಫರ್ಟ್ ಕೂಡ ಹಾಗೆ ಇದೆ. ಆ್ಯಂಡ್ ಮೋರ್ ಓವರ್ ಇಟ್ಸ್ ಆನ್ ಎಸ್ ವಿ ಕಾರ್ ಅಂದರೆ ಎಲ್ರಿಗೀಗ ತುಂಬ ಎಲ್ಲರೂ ಈಗ ಎಸ್ ವಿ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಫೈನಲಿ ಲುಕ್ ಅಂತೂ ಕೇಳೋದೇ ಬೇಡ ಬ್ರೇಜದ್ದು. ನನಗೆ ತುಂಬ ಅಂದರೆ ತುಂಬ ಬ್ರೇಜದ್ದು ಲುಕ್. ಈ ಥರ ಈಗ ಆ ಥರ ಲುಕ್ಕಲ್ಲಿ ಕಾರುಗಳೆಲ್ಲ ಬರಲ್ಲ. ಮೊದಲಿದ್ದು ಹಳೆ ಮಾಡಲ್ಸ್ಗಳೇ ಆ ಬ್ರೀಜಾ ಅಂತಲ್ಲ, ಎಲ್ಲ ಕಾರುಗಳು ಒಂಥರ ಲುಕ್ಕೇ ಬೇರೆ ಇತ್ತು. ಸೊ ಫಸ್ಟ್ ನಾನೇ ಹೇಳ್ತೇನೆ, ನಂದು ಪ್ರಿಫರೆನ್ಸ್ ಅಂತ ಹೇಳಿದರೆ ಎಸ್ ಯು ಟೈಪ್ ಸ್ವಲ್ಪ ಬೇಕು. ಅಂದರೆ ಮೈಕ್ರೋ ಎಸ್ ಯು ಕೂಡ ಆಗ್ತದೆ, ಸ್ವಲ್ಪ ಎಸ್ ಯು ಟೈಪ್ ಇಂಡಿಯನ್ ರೋಡ್ಸ್ಗೆ ಅದೇ ಬೆಸ್ಟ್. ಸೊ ಹಾಗೆ ನಾನು ಕಂಪೇರ್ ಮಾಡ್ತಾ ನೋಡಿದರೆ ಬ್ರೀಜಾ ನನಗೆ ಬೆಸ್ಟ್ ಅಂತ ಅನಿಸಿತು. ಸೊ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಹೇಗೆ ಇಂಟೀರಿಯರ್ ಎಲ್ಲ ಹೇಗುಂಟು. ಸೊ ಫಸ್ಟ್ ಆಫ್ ಆಲ್ ಸೀಟ್ ಕವರ್ಸ್ ಎಲ್ಲ ನೋಡ್ಕೊಳ್ಳಿ. ಇದು ಔಟ್ ಸೈಡಿಂದ ಹಾಕ್ಸಿದ್ದು ಬೇರೆನೆ, ಒರಿಜಿನಲ್ ಬೇರೆನೆ ಬರುತ್ತೆ. ಸೊ ಇಲ್ಲಿ ನಮಗೆ ಕಪ್ ಹೋಲ್ಡರ್ ಹಿಂದ್ಗಡೆ ಸಹ ಒಂದು ಬರ್ತದೆ ಸೀಟಲ್ಲಿ. ಸೊ ಇದು ಸೀಟ್ ಕವರ್ಸ್. ಸೊ ಇಂಟೀರಿಯರ್ ಅಂತೂ ಕೇಳೋದು ಬೇಡ, ನೀಟಾಗಿ ಡೀಸೆಂಟಾಗಿ ಏನೇನು ಫೀಚರ್ಸ್ ಬೇಕು ಎಲ್ಲ ಇದೆ ಇದರಲ್ಲಿ. ಇದು 2017 ಇದು ಟಾಪ್ ಮಾಡಲ್ಲ. ಸೊ ಆಗಲೇ ಯಾವುದೆಲ್ಲ ಮೇನ್ ಯಾವುದೆಲ್ಲ ಬೇಕು ಅದೆಲ್ಲ ಕೊಟ್ಟಿದ್ದಾರೆ, ಯಾವುದು ಇಲ್ಲ ಅಂತ ಏನಿಲ್ಲ. ಸೊ ಫಸ್ಟಿಗೆ ಸ್ಟೇರಿಂಗ್ ಮೌಂಟೆಡ್ ಮೀಡಿಯಾ ಕಂಟ್ರೋಲರ್ಸ್ ಎಲ್ಲ ಇದೆ ಇದರಲ್ಲಿ. ಬ್ಲೂಟೂತ್ ಇದೆ, ಬ್ಲೂಟೂತಲ್ಲಿ ಕಾಲ್ ರಿಸೀವ್ ಕಟ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ವ್ಯಾಲ್ಯೂಮ್ ಬಟನ್, ಮತ್ತು ಇದರಲ್ಲಿ ಕ್ರೂಯಿಸ್ ಕಂಟ್ರೋಲ್ ಕೂಡ ಇದೆ. ನಿಮಗೆ ಕ್ರೂಯಿಸ್ ಕಂಟ್ರೋಲ್ ಕೂಡ ಈ ಬ್ರೇಜಾದಲ್ಲಿ ಬರುತ್ತೆ 2017 ಮಾಡಲ್ ZDI ಪ್ಲಸ್ಸಲ್ಲಿ. ಮತ್ತು ಆಟೋ ವೈಪರ್ಸ್ ಇದೆ, ಆಟೋ ಹೆಡ್ಲೈಟ್ ಇದೆ, ಆಟೋ ಹೆಡ್ಲೈಟ್ ಎಲ್ಲ ಆನ್ ಆಗುತ್ತೆ, ವೈಪರ್ ಕೂಡ ಇದೆ. ಮತ್ತು ಇದು ನೋಡಿದರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮೋಸ್ಟ್ ಬ್ಯೂಟಿಫುಲ್. ಇದರಲ್ಲೊಂದು ರೆಡ್ ಬ್ಲೂ ಅಂತ ಬೇರೆ ಬೇರೆ ಕಲರ್ ಆಪ್ಷನ್ ಬರುತ್ತೆ. ಇದು ರೆಡ್ ಕಲರ್ ಇದ್ದು. ಸೊ 2 ಅನಲಾಗ್, ಒಂದು ಡಿಜಿಟಲಲ್ಲಿ ನಾವು ನೋಡಿದ್ರೆ ಡಿಜಿಟಲಲ್ಲಿ ಏನೆಲ್ಲ ಬೇಕು ಎಲ್ಲ ಇದರಲ್ಲಿ ಇದೆ. ಅವರೇಜ್ ಮೈಲೇಜ್ ಎಲ್ಲ ನೋಡಿ, ಅವರೇಜ್ ಮೈಲೇಜ್ 19 ಇದೆ, ಎಲ್ಲ ತೋರಿಸ್ತದೆ. ಸೊ ಇಷ್ಟು ಸಾಕು ಅಂತ ಅನಿಸ್ತದೆ. ಮತ್ತಂತೂ ಇಲ್ಲ ನೋಡಿ, ಡಿಜಿಟಲ್ ಡಿಸ್ಪ್ಲೇ ಇದು ಕಂಪನಿಯಿಂದನೇ ಬಂದದ್ದು, ಔಟ್ಸೈಡಿಂದ ಫಿಟ್ ಆದದಲ್ಲ. ಇದರಲ್ಲಿ ಎಲ್ಲ ಆಪ್ಷನ್ಸ್ ಇದೆ ನಮಗೆ. ಕಾಲಿಂಗ್ ಆಪ್ಷನ್, FM, ಬ್ಲೂಟೂತ್, ಮತ್ತು ಫೋನ್ ಕೂಡ ಕನೆಕ್ಟ್ ಮಾಡ್ಬೋದು, ಆ್ಯಪಲ್ ಕಾರ್ ಪ್ಲೇ ಎಲ್ಲ ಇದೆ. ಇದು AC ಕಂಟ್ರೋಲ್, AC ಇದರಲ್ಲಿ ಬೇರೆ ಇದಿದೆ ನಮಗೆ. ಕ್ಲೈಮೇಟ್ ಕಂಟ್ರೋಲು ಬೇಕಾದಾಗೆ ಸೆಟ್ ಮಾಡೋದು, ಆಟೋ ಕ್ಲೈಮೇಟ್ ಕಂಟ್ರೋಲ್ ಆಗ್ತದೆ. ಹೊರಗಡೆದ್ದು ಇದಕ್ಕೆ ಅಡ್ಜಸ್ಟ್ ಆಗಿ ಒಳಗಡೆ AC ಸೆಟ್ ಆಗ್ತದೆ, ಆನ್ ಆಫ್ ಮಾಡ್ಬೋದು. ಮತ್ತು ಇಲ್ಲಿ ನಮಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇನ್ನೊಂದು ಆಕ್ಸ್ ಕೇಬಲ್ ಕನೆಕ್ಷನ್ ಕೊಟ್ಟಿದ್ದಾರೆ, ನಮ್ಮದು ಮೊಬೈಲ್ ಸಹ ಕನೆಕ್ಟ್ ಮಾಡ್ಕೊಳ್ಬೋದು ಇದಕ್ಕೆ. ಸೊ ಸಿಂಪಲ್ಲಾಗಿ ಡೀಸೆಂಟಾಗಿ ಕ್ಲಿಯರ್ ಆಗಿದೆ. ಇಲ್ಲೊಂದು ಡ್ಯಾಶ್ಬೋರ್ಡ್ ಇದೆ ಇದರಲ್ಲಿ, ಗ್ಲವ್ ಬಾಕ್ಸ್ ಇಲ್ಲೊಂದು, ಮತ್ತು ಇನ್ನೊಂದು ಇಲ್ಲದ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಆದರೂ ಚೆನ್ನಾಗಿದೆ. ಇದು ಸನ್ ಗ್ಲಾಸ್ ಹೋಲ್ಡರ್. ಸೊ ಇದು 2 ಸ್ವಿಚ್ ಆನ್ ಆಫ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಮಾಮೂಲಿ ಎಲ್ಲದರಲ್ಲೂ ಇರುತ್ತೆ. ಮತ್ತು ಇದ್ರಲ್ಲಿ ನೋಡಿದ್ರೆ ಇಲ್ಲೇ 4 ಕಂಟ್ರೋಲ್ ಕೂಡ ಇದೆ ನಮಗೆ. 4 ವಿಂಡೋಸ್ ಕೂಡ ಕಂಟ್ರೋಲ್ ಇಲ್ಲೇ ಆಗ್ತದೆ, ಮತ್ತು ಲಾಕ್ ಅನ್ಲಾಕ್ ಎಲ್ಲ ಆಗ್ತಿದೆ. ಸೊ ನೈಸ್ ಆ್ಯಂಡ್ ಬ್ಯೂಟಿಫುಲ್ಲು ಇಂಟೀರಿಯರ್ ನೋಡಿ, ಎಷ್ಟು ಕೂಲಾಗಿದೆ ಇಂಟೀರಿಯರ್. ಇದು ಸಿಂಪಲ್ಲಾಗಿ ಬೇಸಿಕ್ಕಾಗಿ ಆ್ಯಂಡ್ ಬೇಸಿಕ್ ಆದರೂ ಬೇಕಾಗಿರೋ ಫೀಚರ್ಸ್ ಎಲ್ಲ ಇದೆ. ಸೊ ಅದಕ್ಕೆ ನನಗೆ ಇದು ತುಂಬ ಲೈಕ್. ಸೊ ಲುಕ್ ಅಂತೂ ಕೇಳೋದೇ ಬೇಡ, ಪ್ರಾಪರ್ SUV ಲುಕ್ಕು. ಒಂದು ದೊಡ್ಡ ಕಾರಾಗಿ ಮಿಡ್ಲ್ ಕ್ಲಾಸಿಗೆ ಬೆಸ್ಟ್ ಅಂತ ಅನಿಸ್ತು. ಯಾಕಂದರೆ ಈ ಇಂಡಿಯನ್ ರೋಡ್ಸಿಗೆ ಈ ಥರ ಸ್ವಲ್ಪ ಹೈಟ್ ಇರೋ ಕಾರೇ ಬೇಕಾಗ್ತದೆ. ಸೊ ಸೆಡಾನ್ ಎಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಇದರಲ್ಲಿ ನಮಗೆ ಇಲ್ಲೇ ಲಾಕ್ ಅನ್ಲಾಕ್ ಬಟನ್ ಬರುತ್ತೆ ಇದರಲ್ಲಿ, ಟಾಪ್ ಆ್ಯಂಡ್ ಅಲ್ಲ. ಸೊ ಇದರಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಬರುತ್ತೆ. ಸೊ ನಾನು ನಿಮಗೆ ಸುತ್ತ ಏನೆಲ್ಲ ಇದೆ ಫೀಚರ್ಸನ್ನು ತೋರಿಸ್ತಾ ಹೋಗ್ತೇನೆ ಇದರಲ್ಲಿ ಈಗ, ಜಸ್ಟ್ ಸಿಂಪಲ್ಲಾಗಿ. ಸೊ ನೋಡಿ, ಮಿರರ್ ಮೌಂಟೆಡ್ ಇಂಡಿಕೇಟರ್ಸ್ ಇದೆ ಇದರಲ್ಲಿ. ಮತ್ತು ಅದನ್ನು ಇನ್ಸೈಡಿಂದನೇ ಕಂಟ್ರೋಲ್ ಮಾಡ್ಬೋದು. ಇದನ್ನು ಫುಲ್ಲಿ ಕಂಟ್ರೋಲೇಬಲ್, ಒಳಗಿಂದನೇ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಟೈರ್ ಸೈಜ್ ನೋಡಿ ಒಳ್ಳೆ ಬಿಡ್ತು. ಮತ್ತು ಅಲಾಯ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ, ಡಿಸ್ಕ್ ಇದೆ ಫ್ರಂಟ್, ಅಲಾಯ್ ವೀಲ್ಸ್ ಡಿಸ್ಕ್. ಮತ್ತು ಫ್ರಂಟ್ ಲುಕ್ ನೋಡಿ, ಫ್ರಂಟಲ್ಲಿ ಹ್ಯಾಲೋಜನ್ ಬಲ್ಬ್ ಬರುತ್ತೆ, ಮತ್ತೊಂದು LED ಬಲ್ಬ್ ಬರುತ್ತೆ.
ಸೊ ಇದನ್ನು ನಾವು ಬೇರೆ ಚೇಂಜ್ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನೋಡಿದರೆ ನಮಗೆ ಫಾಗ್ ಲ್ಯಾಂಪ್, ಇಂಡಿಕೇಟರ್ಸ್, ಮತ್ತು ಇದರಲ್ಲಿ ಸುತ್ತ ಫುಲ್ಲು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆಲ್ 360, ಹಿಂದುಗಡೆ 2, ಮುಂದುಗಡೆ 2 ಆ ಥರ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಮತ್ತು ಇದು ಡೀಸೆಲ್ ಇಂಜಿನ್. ಡೀಸೆಲ್ ನನಗೆ ಮೈಲೇಜ್ ಕೂಡ ಒಳ್ಳೆ ಕೊಡ್ತಾಯಿದೆ. 18 ಈ ಥರ ನಾರ್ಮಲ್ ಡ್ರೈವಿಗೆ ಕೊಡ್ತಿದೆ. ಹೈವೇಲೆಲ್ಲ ಈಗ ನಾನು ಟ್ರಾಫಿಕಲ್ಲೆಲ್ಲಾದರೆ ಒಂದು 16 ತನಕ ಕೊಡ್ತದೆ. ಸೊ ಬ್ಯಾಕ್ ಲುಕ್ ನೋಡಿ, ಬ್ಯಾಕಲ್ಲೂ ಕೂಡ ಒಂದು ವೈಪರ್ ಕೊಟ್ಟಿದ್ದಾರೆ ನಮಗೆ. ಬ್ರೇಕ್ ಲೈಟ್ ಅದೆರಡು ಕೂಡ ಅದರೊಟ್ಟಿಗೆ LED ಸ್ಟ್ರಿಪ್ಪು ಬರುತ್ತೆ ಎರಡರೊಟ್ಟಿಗೆ ಸಹ. ಮತ್ತು ಮೇಯ್ನ್ ರೀಸನ್ ಇನ್ನೊಂದು ಅಂತ ಹೇಳಿದ್ರೆ ಮಾರುತಿ ಸುಜುಕಿ ಗೊತ್ತಲ್ಲ ನಿಮಗೆ, ಮೇಂಟೆನೆನ್ಸ್ ಕೂಡ ಸ್ವಲ್ಪ ಕಡಿಮೆ ಕಂಪೇರ್ ಮಾಡಿದರೆ ಬಾಕಿ ಕಾರ್ಸ್ಗೆ. ಸೊ ಅದೊಂದು. ಮತ್ತು ಇಲ್ಲೊಂದು ನೋಡಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಎಲ್ಲ ಸೆಟಪ್ ಇದೆ, ರಿವರ್ಸ್ ಕ್ಯಾಮ್ರಾ. ಮತ್ತು ಹಿಂದುಗಡೆಯಿಂದ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ನಮಗೆ, ಎಲ್ಲ ಕ್ಲೀನಾಗಿ, ಏನು ಪ್ರಾಬ್ಲಮ್. ಮತ್ತು ಡ್ಯುಯಲ್ ಟೋನ್ ಕಲರ್ಸ್, ಇದು ಟಾಪ್ ಹ್ಯಾಂಡಲ್, ಸೊ ಡ್ಯುಯಲ್ ಟೋನ್ ಕಲರ್ ಕೂಡ ಬರ್ತಿದೆ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಫುಲ್ ಸ್ಮೂತಾಗಿ. ಬಟ್ ಇದು ಸಹ ಡೀಸೆಲ್ ಇಂಜಿನ್ ಆಗೋದ್ರಿಂದ ಸ್ವಲ್ಪ ಪೆಟ್ರೋಲ್ ಅಷ್ಟು ಸ್ಮೂತ್ ಇಲ್ಲ, ಬಟ್ ಸ್ಮೂತ್ ಇದೆ ಆ್ಯಂಡ್ ಕಂಫರ್ಟ್ ಇದೆ ನಮಗೆ ಕಾರಲ್ಲಿ. ಮತ್ತು ದೊಡ್ಡ ಸೈಜ್ ಕಾರು ಎಲ್ರಿಗೂ ಲೈಕ್ ಆಗುತ್ತೆ ಬೇಗ. ಸೊ ಕಾರ್ ಯಾವತ್ತು ದೊಡ್ಡದಿರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆ್ಯಂಡ್ ಮೈಲೇಜ್ ಮೈಲೇಜ್ ನನಗೆ ಒಳ್ಳೆ ಮೈಲೇಜ್ ಕೊಡ್ತಿದೆ. 16 ಮೈಲೇಜ್ ಸಿಟಿಗಳಲ್ಲಿ ಕೊಡ್ತದೆ. ಅಂದರೆ ಬೆಂಗಳೂರು ಥರ ಸಿಟಿಯಲ್ಲಿ ಒಂದು 14-15 ಕೊಡ್ಬೋದು. ನಾರ್ಮಲ್ ಆಗಿ ಟೌನಲ್ಲೆಲ್ಲ 16-17 ತನಕ ಕೊಡ್ತದೆ. ಮತ್ತು ಹೈವೇದು ನನಗೆ 20 ತನಕ ಕೊಡ್ತದೆ ಹೈವೇಲಿ, ಡೀಸೆಲ್ ಆಗೋದ್ರಿಂದ. ಸೊ ಇಷ್ಟು ದೊಡ್ಡ ಕಾರಿಗೆ, ಈ ಸೈಜಿಗೆ ಆ್ಯಂಡ್ SUV ಕಾರ್ಗೆ ಇದು ನಂಗನ್ಸುತ್ತೆ ಒಳ್ಳೆ ಮೈಲೇಜ್. ಬೇರೆ ಯಾವುದು ಕಾರು ಕೊಡಲ್ಲ ಅನಿಸುತ್ತೆ. ಮತ್ತು ಈಗಿದ್ದ ಹೈಬ್ರಿಡ್ ಕಾರ್ಸ್ಗಳೆಲ್ಲ ಇದಕ್ಕಿಂತ ಜಾಸ್ತಿ ಕೊಡುತ್ತೆ, ಅದು ಬೇರೆ ವಿಷಯ, ಅದು ಹೈಬ್ರಿಡ್. ಸೊ ಇದು ಬಂದುಬಿಟ್ಟು ನಿಮಗೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ಒಂದು 8 lakhsಲ್ಲಿ ಒಳ್ಳೆ ಕಾರೇ ಸಿಗುತ್ತೆ ನಿಮಗೆ. 8-7 lakhsಲ್ಲಿ ಒಳ್ಳೆ ಕಾರೇ ಸಿಗುತ್ತೆ. 8-9 ಕೊಟ್ಟರೆ ಇನ್ನೂ ಒಳ್ಳೆ ಸಿಗುತ್ತೆ. ಸೊ ಹಾಗಾಗಿ ನೋಡೋದಾದರೆ 9 lakhsಗೆ ಇದೊಂದು ವರ್ತ್ ಕಾರ್ ಅಂತ ಅನಿಸ್ತದೆ. ಯಾಕಂದರೆ ಇದೆಲ್ಲ ಫೀಚರ್ಸ್ ಇದರಲ್ಲಿ ನೋಡೋದಾದರೆ ಇದೆಲ್ಲ ನಮಗೆ ಟಾಪ್ ಎಂಡಲ್ಲಿ ಈಗದ ಕಾರ್ಗಳೆಲ್ಲ ಬರ್ತದೆ, ಎಲ್ಲ 20 lakhs ಆ ರೇಂಜಲ್ಲಿ ಬರೋ ಕಾರ್ಗಳಲ್ಲಿರೋ ಫೀಚರ್ಸ್ ಎಲ್ಲ ಇದರಲ್ಲಿ ಆಲ್ರೆಡಿ ಇದೆ. ಸೊ ಹಾಗಾಗಿ ಇದೊಂದು ಒಳ್ಳೆ ಆಪ್ಷನ್ ಅಂತ ಅನಿಸ್ತದೆ ನನಗೆ. ಮತ್ತು ಫುಲ್ ಸ್ಪೀಕರ್ಸ್ ಎಲ್ಲ ಇದೆ, ಎಲ್ಲ ಕಂಪ್ನಿ ಫಿಟ್ಟೆಡ್, ಯಾವುದು ಔಟ್ಸೈಡಿಂದಲ್ಲ.